ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮಲ್ಲಿ ಭಾಗ್ಯ ಮುಖ ಒರೆಸ್ಕೊತಾ ಇರುವಾಗ ಈ ಕಿಶನ್ ತುಂಬ ಅರ್ಜೆಂಟ್ ಮಾಡ್ತಾನೆ, ಟೈಮೇ ಕೊಡೋದಿಲ್ಲ ಅಂತ ಶರ್ಟ್ ಬಟನ್ ಹಾಕ್ಕೊಂಡು ರೆಡಿ ಆಗ್ತಾನೆ ಆದಿ. ಆಗ ಭಾಗ್ಯ ಜೋರಾಗಿ ನಗ್ತಾಳೆ. ಭಾಗ್ಯ, ಇಷ್ಟೊತ್ತು ಸಣ್ಣದಾಗಿ ನಾಚ್ಕೋತಿದ್ರಿ, ಈಗ ನೋಡಿದರೆ ಜೋರಾಗಿ ನಗ್ತಿದ್ದೀರಲ್ಲ ಅಂತಾನೆ ಆದಿ. ನಿಮ್ಮ ಅವತಾರ ನೋಡಿ ನಗದೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತಾಳೆ ಭಾಗ್ಯ. ಅವತಾರನ? ನನಗೇನಾಗಿದೆ? ಅಲ್ಲ, ಈ ಬಟ್ಟೆ ನನಗೆ ಒಪ್ತಾ ಇಲ್ವಾ? ನಾನು ಜೋಕರ್ ಥರ ಕಾಣಿಸ್ತಿದ್ದೀನಾ ಅಂತಾನೆ ಆದಿ. ಮತ್ತೆ ನಗ್ತಾಳೆ ಭಾಗ್ಯ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ, ಕಿಶನ್ ಅಣ್ಣ ಸೂಪರ್ ಆಗಿದೆ ಡ್ರೆಸ್ ಅಂತ ಹೇಳ್ದ, ತಗೊಂಡ್ಮೇಲೆ ನೀವು ನೋಡಿದರೆ ಇಷ್ಟು ಜೋರಾಗಿ ನಗ್ತಿದ್ದೀರಲ್ಲ, ನಾನು ಇದನ್ನು ಚೇಂಜ್ ಮಾಡ್ತೀನಿ ಅಂತಾನೆ ಆದಿ. ಒಂದು ನಿಮಿಷ ಅಂತ ಇಲ್ಲಿ ನೋಡಿ, ಶರ್ಟ್ ಬೆಲೆ ನಿಮಗೆ ಗೊತ್ತಿದ್ರೆ ಸಾಕು ಆದಿಯವರೇ, ಊರವರಿಗೆಲ್ಲ ಗೊತ್ತಾಗೋದು ಬೇಡ ಅಂತಾಳೆ ಭಾಗ್ಯ. ಪ್ರೈಸ್ ಟ್ಯಾಗ್ ತೆಗಿಯೋದು ಮರ್ತೋದ್ನ ನಾನು, ಇದಕ್ಕೇನ ನೀವು ಇಷ್ಟೊಂದು ನಗ್ತಿದ್ದಿದ್ದು ಅಂತಾನೆ ಆದಿ. ಅಣ್ಣ ರೆಡಿ ಆದ್ಯಾ? ಕೆಳಗಡೆ ಬರಬೇಕಂತೆ, ಬಾ ಅಂತ ಕಿಶನ್ ಕೂಗ್ತಾನೆ. ಬರ್ತಿದ್ದೀನಿ, ಒಂದು ನಿಮಿಷ ಅಂತಾನೆ ಆದಿ. ಏನಣ್ಣ ನೀನು, ನಿನಗಿಂತ ಹುಡುಗಿರೇ ವಾಸಿ, ಬೇಗ ರೆಡಿ ಆಗ್ತಾರೆ ಅಂತಾನೆ ಕಿಶನ್. ಇರೋ ಬಂದೆ, ಮರ್ಯಾದೆ ತೆಗಿಬೇಡ, ಈ ಪ್ರೈಸ್ ಟ್ಯಾಗ್ ಬೇರೆ ಅಂತ ಆಚೆ ಈಚೆ ಸೀಸರ್ನ ಹುಡುಕ್ತಾನೆ ಆದಿ. ಸಿಕ್ಕಲಿಲ್ಲ ಅಂತ ಕೈಯಲ್ಲಿ ಎಳೆಯೋಕೆ ಹೋಗ್ತಾನೆ. ಅಯ್ಯೋ ಏನು ಮಾಡ್ತಿದ್ದೀರಾ, ಈ ಥರ ಹೇಳಿದ್ರೆ ಶರ್ಟ್ ಹರಿದೋಗುತ್ತೆ ಅಂತಾಳೆ ಭಾಗ್ಯ. ಟೈಮ್ ಬೇರೆ ಇಲ್ಲ ಭಾಗ್ಯ ಅವರೇ, ಅವನು ಕಿರ್ತಿದ್ದಾನೆ, ಕತ್ರಿ ಬೇರೆ ಸಿಗ್ತಿಲ್ಲ ಅಂತಾನೆ ಆದಿ. ಒಂದು ನಿಮಿಷ ಅಂತ ಭಾಗ್ಯ ಬಾಯಲ್ಲಿ ಕಚ್ಚಿ ಪ್ರೈಸ್ ಟ್ಯಾಗ್ನ ತೆಗಿತಾಳೆ. ಇಷ್ಟೇ ಉಗ್ರಲ್ಯ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋಕೆ ಹೊರಟಿದ್ರಿ ನೀವು ಅಂತಾಳೆ ಭಾಗ್ಯ. ಅಲ್ವಾ, ಇದಕ್ಕೆ ಹೇಳೋದು ಪಕ್ಕದಲ್ಲಿ ಹೆಂಡತಿ ಇರಬೇಕು ಅಂತ. ಆವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಇವತ್ತಿನ ಸಮಸ್ಯೆಗೆ ಪರಿಹಾರ ಕೊಟ್ಟ ಭಾಗ್ಯ ದೇವತೆ ನೀವು ಅಂತಾನೆ ಆದಿ. ಅಲ್ಲ, ಯಾವಾಗಲೂ ಹೀಗೆ ಹೊಗಳುತ್ತಿರ್ತೀರಲ್ಲ, ಬೇಜಾರಾಗಲ್ವ ನಿಮಗೆ ಅಂತಾಳೆ ಭಾಗ್ಯ. ದೇವಿ ಮುಂದೆ ಕೂತಿರೋ ಭಕ್ತ ನಾನು, ಅಷ್ಟೋತ್ರ ಸಹಸ್ರನಾಮ ಎಷ್ಟು ಸಲ ಹೇಳಿದರೂ ನನಗೆ ಬೇಜಾರಾಗಲ್ಲ. ನಾನು ನಿಮ್ಮನ್ನು ಬರೀ ಪ್ರೀತಿಸ್ತಾ ಇಲ್ಲ, ದೇವತೆ ಥರ ಆರಾಧಿಸ್ತಿದ್ದೀನಿ ಅಂತ ಭಾಗ್ಯ ಕೈ ಹಿಡ್ಕೋತಾನೆ ಆದಿ. ಅಣ್ಣ ಈಗೇನು ಬರ್ತೀಯೋ ಇಲ್ವೋ ಅಂತ ಕಿಶನ್ ಕೂಗ್ತಾನೆ. ಬಂದೆ ಅಂತಾನೆ ಆದಿ. ನೀವು ಹೋಗಿ ಆದೇವ್ರೆ, 10 ನಿಮಿಷದಲ್ಲಿ ನಾನು ಬರ್ತೀನಿ ಅಂತಾಳೆ ಭಾಗ್ಯ. ಈಚೆ ಕನಿಕಾ ಪೂಜಾ ಹತ್ರ, ಏಯ್ ಕೊಲೆ ಮಾಡೋ ಮಟ್ಟಕ್ಕೆ ಬಂದಿದ್ಯಾ ನೀನು, ನಿನಗೆ ಇದು ಚೀಪ್ ಅನ್ಸಲ್ವಾ? ಅಯ್ಯೋ ನಾನು ನಿನಗೆ ಹೇಳ್ತಿದ್ದೀನಿ, ನೀನು ಚೀಪ್ ಮನೆತನದಿಂದ ತಾನೇ ಬಂದಿರೋದು, ಎಲ್ಲಿ ಹೋಗುತ್ತೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನಿನ್ನ ಹಳೆ ಭಾವ ತಾಂಡವ್, ಅವನು ಹೀಗೆ ಅಲ್ವಾ, ಸೇಮ್ ಕೆಟಗರಿ. ಅವ್ನು ಜೈಲಿಗೆ ಹೋದ, ನೀವು ಮಿಸ್ ಆಗಿ ಇಲ್ಲಿಗೆ ಬಂದು ತಗಲಾಕೊಂಡ್ರಿ ಅಷ್ಟೇ ಅಂತಾಳೆ ಕನಿಕಾ. ಹಲೋ ಮೇಡಮ್, ನಿಲ್ಲಿಸಿ, ಈ ಮನೆ ಹಾಳು ಮಾಡೋದು, ಮನೆ ಒಡೆಯೋದು, ಈ ಕೆಲಸ ಎಲ್ಲ ಏನಿದ್ರು ತಮ್ಮದು. ಈ ಮನೆ ಹಾಳಿಗೆ ಏನಾದರೂ ಸಮಾನಾರ್ಥಕ ಪದ ಅಂತಿದ್ರೆ ಅದು ನೀನು. ಇನ್ನು ತಾಂಡವ್ ಬಗ್ಗೆ ಹೇಳ್ತಿದ್ದಲ್ಲ, ಅವರು ನಮ್ಮ ಕೆಟಗರಿಗೆ ಸೇರಿದವರಲ್ಲ, ಯಾಕಂದರೆ ಮಿಡಲ್ ಕ್ಲಾಸಿಂದ ಬಂದವರು ಮೆಂಟಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇನ್ನು ತಾಂಡವ್ ಅವರು ಏನೇ ಇದ್ದರೂ ನಿನ್ನ ಕೆಟಗರಿ, ಯಾಕಂದರೆ ಅವರು ಮೈಂಡ್ಸೆಟ್ಟು ನಿನ್ನ ಮೈಂಡ್ಸೆಟ್ಟು ಸೇಮ್ ಟು ಸೇಮ್. ನೀವೆಲ್ಲ ಕ್ರಿಮಿನಲ್ಸ್ಗಳು. ನೋಡು, ನಿನ್ನ ಜೊತೆ ಮಾತಾಡೋಕೆ ನನಗಿಷ್ಟ ಇಲ್ಲ, ಹೋಗಿಲ್ಲಿಂದ ಅಂತಾಳೆ ಪೂಜಾ. ನಂತರ ಗುಂಬಳಕಾಯಿನ ಕಟ್ ಮಾಡೋಕೆ ಹೋಗ್ತಾಳೆ. ಪೂಜಾ, ನೀನು ಈ ತರಕಾರಿನ ಅಲ್ಲಿ ಅಡುಗೆ ಮಾಡ್ತಿದ್ಯಾ? ನನಗಿದು ಇಷ್ಟ ಇಲ್ಲ, ಬೇರೆ ತರಕಾರಿನಲ್ಲಿ ಮಾಡು ಅಂತಾಳೆ ಕನಿಕಾ. ಇದರಲ್ಲೇ ಮಾಡ್ತೀನಿ ಕಣೆ, ಅದೇನು ಮಾಡ್ಕೋತೀಯೋ ಮಾಡ್ಕೊ ಅಂತಾಳೆ ಪೂಜಾ. ಈಚೆ ಭಾಗ್ಯ ಬೆಡ್ ಮೇಲಿರೋ ಸೀರೆನ ನೋಡ್ತಾ ಕಾಮತ್ ಅವ್ರು ಹೇಳಿದ ಮಾತನ್ನು ನೆನ್ಪು ಮಾಡ್ಕೋತಾ ಸೀರೆನ ನೋಡಿದರೆ ಅದು ಹರಿದೋಗಿರುತ್ತೆ. ಅಯ್ಯೋ ದೇವ್ರೆ, ಇದೇನಿದು? ಕಾಮತ್ ಮನೆ ಸೊಸೆಗೆ ಸಿಗ್ತಾ ಇರೋ ಮೊದಲನೇ ಉಡುಗೊರೆ. ಆದಿಯವರು ಈ ಸೀರೆ ಮೇಲೆ ತುಂಬಾ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಅವರು ಈ ಸೀರೆಯಲ್ಲಿ ತಾಯಿನ ಕಾಣ್ತಾರೆ. ಸೀರೆ ಹಾಳಾಗೋಗಿದೆಯಲ್ಲ ದೇವ್ರೆ ಅಂತ ಟೆನ್ಷನ್ನಲ್ಲಿ ಏನು ಮಾಡೋದು ಅಂತ ಆಚೆ ಈಚೆ ತಿರುಗ್ತಾಳೆ ಭಾಗ್ಯ. ಏನು ಮಾಡಲಿ ದೇವ್ರೆ ನಾನು ಅಂತ ಅಳ್ತಾ, ಆದಿಯವರು ನಾನು ಈ ಸೀರೆನ ಉಟ್ಕೋತೀನಿ ಅಂತ ತುಂಬಾ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಹೀಗೆ ಆಗಿದೆ ಅಂತ ನಾನು ಹೇಗೆ ಹೇಳಲಿ, ನಾನು ಏನು ಮಾಡಲಿ? ಹಿರಿಯರು ನೆನಪಿರೋ ಸೀರೆ, ಒಂಥರ ಅದೃಷ್ಟ, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಹೇಗೆ ಸರಿ ಮಾಡಲಿ ಇದನ್ನು, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಈಚೆ ಕೆಳಗಡೆ ಎಲ್ಲರೂ ಭಾಗ್ಯಂಗೆ ಕಾಯ್ತಿರ್ತಾರೆ. ಬ್ರೋ, ಭಾಗ್ಯ ಏನು ಇನ್ನೂ ಬಂದೇ ಇಲ್ಲ, ಇಷ್ಟೊತ್ತು ಬೇಕಾ ರೆಡಿ ಆಗೋದಕ್ಕೆ ಅಂತಾಳೆ ಕನಿಕಾ. ಬಂದಿರೋರೇ ತಡ, ಅದರಲ್ಲೂ ಮತ್ತೆ ತಡ ಮಾಡ್ತಿದ್ದಾಳೆ ಅಂತಾರೆ ಮೀನಾಕ್ಷಿ. ಇಲ್ಲ ಅತ್ತೆ, ಏನೋ ಸಮಸ್ಯೆ ಆಗಿರಬೇಕು, ಅದಕ್ಕೆ ತಡ ಆಗ್ತಿದೆ, ಇಲ್ಲಾಂದರೆ ಭಾಗ್ಯವರು ಇಷ್ಟು ಸಮಯ ತಗೊಳ್ಳೋರೇ ಅಲ್ಲ ಅಂತಾನೆ ಆದಿ. ಆಗ ಪುರೋಹಿತರು, ಏನಪ್ಪ ಆವಾಗಿಂದ ನೋಡ್ತಿದ್ದೀನಿ ತುಂಬ ತಡ ಮಾಡ್ತಿದ್ದೀರಲ್ಲ, ಮುಹೂರ್ತಕ್ಕೆ ಮುಂಚೆ ಪೂಜೆ ಆಗಬೇಕು, ಇವೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ. ಅಲ್ಲ ಕಣೋ, ಪೂಜೆ ಕೂತ್ಕೊಳ್ಳೋಕ್ಕೆ ಭಕ್ತಿ ಇಲ್ಲ ಅಂದಮೇಲೆ ಪೂಜೆ ಕೂತ್ಕೊಳ್ಳೋಕ್ಕೆ ಒಪ್ಕೋಬಾರ್ದು. ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಿನ್ನ ಮನೆ ಇಂಥ ದುರಾದೃಷ್ಟ ತಂದ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅದೇ ನಿಮ್ಮ ಅಮ್ಮ ಇದ್ದಾಗ ನೋಡು, ಯಾವ ಕೆಲಸನೂ ತಡ ಆಗ್ತಿರ್ಲಿಲ್ಲ, ಎಲ್ಲ ಕೆಲಸನೂ ಪರ್ಫೆಕ್ಟಾಗಿ ಆಗ್ತಿತ್ತು. ಅಂಕಲ್, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ಈ ಫಂಕ್ಷನ್ಗೆ ಬರ್ತಾ ಇರಲಿಲ್ಲ. ದಯವಿಟ್ಟು ಯಾವ ಫಂಕ್ಷನ್ಗೂ ನನ್ನನ್ನು ಕರಿಬೇಡಿ.
ನನಗಿನ್ನ ಏನೋ ಅಭಿಮಾನ ಇಟ್ಕೊಂಡು ನಾನು ಬಂದೆ, ಆದರೆ ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ನನಗೆ ಇಲ್ಲಿ ಕೂರೋಕ್ಕೂ ಆಗ್ತಿಲ್ಲ ಅಂತಾರೆ ಅಕ್ಷತಾ ಅವರೇ, ಕಮಾನ್ ಪ್ಲೀಸ್, ನಾನು ಹೇಳಿದ್ನಲ್ಲ ಏನೋ ತೊಂದರೆ ಆಗಿರಬೇಕು, ಅದಕ್ಕೆ ಲೇಟ್ ಆಗ್ತಿದೆ, ಇಲ್ಲಾಂದರೆ ಭಾಗ್ಯ ಯೂಶ್ವಲಿ ಇಷ್ಟು ತಡ ಮಾಡೋದೇ ಇಲ್ಲ ಅಂತಾನೆ ಆದಿ ಪ್ಲೀಸ್ ಮೈಂಡ್ ಯುವರ್ ಟಂಗ್. ಎಲ್ಲರ ಹತ್ರ ಮಾತಾಡ್ದಾಗೆ ನನ್ನ ಹತ್ರ ಮಾತಾಡೋಕೆ ಬರಬೇಡ ನೀನು. ತಪ್ಪಿರೋದು ನಿನ್ನ ಹೆಂಡ್ತಿದು, ಅದನ್ನು ಒಪ್ಕೊಳ್ಳೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಹೆಂಡ್ತಿನ ಡಿಫೆಂಡ್ ಮಾಡಬೇಕು ನಿಜ, ಆದರೆ ತಪ್ಪಿದ್ದಾಗ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ, ಅದು ಒಳ್ಳೆಯದು ಅಲ್ಲ, ತಿಳ್ಕೊ. ಹೇಳಿದ್ನಲ್ಲ ಆಗಲೇ ನಿಮ್ಮ ಅಮ್ಮ ಇದ್ದಾಗ ಈ ತರಹ ಎಲ್ಲ ಆಗ್ತಿರ್ಲಿಲ್ಲ ಅಂತಾಳೆ ಅಕ್ಷತಾ ಪ್ಲೀಸ್ ಪದೇ ಪದೇ ಅದನ್ನೇ ಹೇಳಬೇಡ. ನನಗೆ ಗೊತ್ತು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ. ಅವರೆಲ್ಲರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಪೂಜೆಗೆ ಬಂದು ಪ್ರಸಾದ ತಗೊಳ್ದೆ ಹಾಗೆ ಹೋಗಬಾರ್ದು. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತಾರೆ ಮೀನಾಕ್ಷಿ. ಎಸ್, ನೀವು ಈ ಥರ ಅರ್ಧಕ್ಕೆ ಹೋದರೆ ಸರಿ ಅನಿಸಲ್ಲ. ನೀವು 1 ನಿಮಿಷ ಇರಿ, ನಾನೇ ಹೋಗಿ ಭಾಗ್ಯನ ಕರ್ಕೊಂಡು ಬರ್ತೀನಿ ಅಂತಾಳೆ ಕನಿಕಾ ಪ್ಲೀಸ್ ನೀನು ಹೋಗೋದು ಏನು ಬೇಡ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಆದಿ ಹೋಗ್ತಾನೆ. ಬ್ರೋ ಬರ್ತಾ ಬರ್ತಾ ನನ್ನ ಹತ್ರ ತುಂಬ ರೂಢಾಗಿ ಮಾತಾಡ್ತಿದ್ದಾನೆ. ಅಟ್ಲೀಸ್ಟ್ ಇಷ್ಟು ದಿನ ಅತ್ತೆ ಎದುರು ಮರ್ಯಾದೆಯಿಂದ ಇರ್ತಿದ್ದ, ಇವಾಗ ಅದೂ ಇಲ್ಲ, ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ. ತುಂಬ ಹರ್ಟ್ ಆಗುತ್ತೆ ನನಗೆ. ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೋತಿಲ್ಲ. ಇವನು ಯಾವಾಗಲೂ ನೋಡು ಭಾಗ್ಯ ಅಂದ್ಕೊಂಡು ಅವಳು ಹಿಂದೆನೇ ಸುತ್ತುತ್ತಿರ್ತಾನೆ. ಅವಳು ತಪ್ಪು ಅವನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬ್ರೋಗೆ ಅವಳ ಮೇಲೆ ಕುರುಡು ಪ್ರೀತಿ ಅಂತಾಳೆ ಕನಿಕಾ. ಅದು ಕುರುಡು ಪ್ರೀತಿ ಅಲ್ಲ, ವಿಧಿ ಬೆಸ್ದಿರೋ ಗಂಟು ಅಂತ ಕುಸುಮ ಒಳಗೆ ಬರ್ತಾರೆ. ಹಾಗೆ ಅವ್ರ ಮನೆಯವರೆಲ್ಲರೂ ಬರ್ತಾರೆ. ಈಚೆ ಭಾಗ್ಯ ಹರಿದೋಗಿರೋ ಸೀರೆನ ಸೂಜಿ ನೂಲಿಂದ ಹೊಲಿಗೆ ಹಾಕ್ತಾಳೆ. ಸೂಜಿ ಕೈಗೆ ಚುಚ್ಚುತ್ತೆ. ಅಮ್ಮ ಬಂದ್ರಾ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂತ ಪೂಜಾ ಈಚೆ ಕಡೆ ಅವ್ರ ಹತ್ರ ಎಲ್ಲ ಕೇಳ್ತಾಳೆ. ನಾವೇನು ಹಿಮಾಲಯದಿಂದ ಬಂದಿರೋರ ಥರ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಿದ್ದಾಳೆ ಇವಳು ಅಂತಾರೆ ಕುಸುಮ. ಕಾಮತ್ ಅವರೇ ಆರಾಮಾಗಿದ್ದೀರಾ ಅಂತಾರೆ ಧರ್ಮರಾಜ್. ಗುಂಡು ಕಲ್ಲು ಇದ್ದಾಗ ಇದ್ದೀನಿ, ತಾವು ಹೇಗಿದ್ದೀರಾ ಅಂತಾರೆ ಕಾಮತ್. ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತಾರೆ ಧರ್ಮರಾಜ್. ಬನ್ನಿ ಎಲ್ಲ ಕೂತ್ಕೊಳ್ಳಿ. ಏನು ಬೀಗ್ರೆ ನೀವು ಹೇಗಿದ್ದೀರಾ ಅಂತಾರೆ ಕಾಮತ್. ಆರಾಮಾಗಿದ್ದೀನಿ ಅಂತಾರೆ ವಿಠಲ್ಮೂರ್ತಿ. ಅವ್ರಿಗೇನಾಗಿದೆ, ಅವ್ರು ಆರಾಮಾಗೇ ಇದ್ದಾರೆ ಬಿಡಿ. ಇಷ್ಟು ದೊಡ್ಡ ಮನೆಗೆ ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ನೆಮ್ಮದಿನೇ ಅಲ್ವಾ ಬೀಗ್ರೆ ಅಂತಾರೆ ಸುನಂದ. ಡಿಸ್ಕಸ್ಟಿಂಗ್. ಏನು ಮೀನಾಕ್ಷಿ ಇದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇದೆನಾ? ಬರೀ ದೊಡ್ಡ ಮನೆ, ದುಡ್ಡು, ಇದನ್ನು ಬಿಟ್ಟರೆ ಬೇರೆ ಯೋಚನೆನೇ ಇಲ್ವಾ ಅಂತಾರೆ ಅಕ್ಷತಾ. ತನ್ವಿ ಬಟ್ಟೆ ಬದಲಾಯಿಸ್ಕೊಂಡು ಬಾ ಹೋಗು ಅಂತಾರೆ ಸುನಂದ. ಮೇಲ್ಗಡೆ ಅಕ್ಕನ ರೂಮ್ ಇದೆ ಹೋಗು ಅಂತಾಳೆ ಪೂಜಾ ಎಲ್ರಿಗೂ ಕುಡಿಯೋಕೆ ಏನಾದರೂ ತಗೊಂಡು ಬಾ ಅಮ್ಮ ಅಂತಾರೆ ಕಾಮತ್. ಸರಿ ಮಾವ ಅಂತ ಹೋಗ್ತಾಳೆ ಪೂಜಾ. ಮೀನಾಕ್ಷಿ ಇವುಗಳನ್ನು ಮಾತ್ರ ಪದೇ ಪದೇ ಮನೆಗೆ ಬರೋದಕ್ಕೆ ಬಿಡಬೇಡಿ. ಪಕ್ಕಾ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಇವರನ್ನು ಎಷ್ಟು ದೂರ ಇಡ್ತೀರೋ ಅಷ್ಟು ಒಳ್ಳೆಯದು. ಇದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊ ಅಂತಾರೆ ಅಕ್ಷತಾ. ತನ್ಮಯ್ ಪೂಜಾ ಹತ್ರ ಬಂದು ಚಿಕ್ಕಿ ಅಮ್ಮನ ರೂಮ್ ಇಲ್ಲಿ ಅಂತಾನೆ. ಮೇಲ್ಗಡೆ ಅಂತಾಳೆ ಪೂಜಾ. ಓಕೆ ಅಮ್ಮ ಅಂತ ಕೂಗ್ತಾ ಬರ್ತಾನೆ ತನ್ಮಯ್. ಆಗ ಕನಿಕಾ ಬಂದು ಯಾಕೆ ಅಮ್ಮ ಅಂತ ಕಿರ್ತಿದ್ಯಾ, ಅಮ್ಮ ಅಂತ ಕೂಗಬೇಡ ಅಂತಾಳೆ. ಅಮ್ಮನ ಅಮ್ಮ ಅಂತ ಕರೀದೆ ಆಂಟಿ ಅಂತ ಕರೆಯೋಕ್ಕಾಗುತ್ತಾ, ಹೋಗಿ ಆಂಟಿ ನೀವು ಅಂತ ತನ್ಮಯ್ ಓಡಿ ಬರ್ತಾನೆ. ಈಚೆ ಆದಿ ಭಾಗ್ಯ ಅವರೇ ರೆಡಿನಾ ಅಂತ ಡೋರ್ ಓಪನ್ ಮಾಡಿ ಭಾಗ್ಯ ಸೀರೆ ಸೆರ್ಗಿಗೆ ಪಿನ್ ಹಾಕೋದನ್ನು ನೋಡಿ ಸಾರಿ ಅಂತಾನೆ. ಪರವಾಗಿಲ್ಲ ಅಂತಾಳೆ ಭಾಗ್ಯ ಕೈಗೆ ಏನು ಮಾಡ್ಕೊಂಡ್ರಿ ಅಂತಾನೆ ಆದಿ. ಸೂಜಿ ಚುಚ್ಚಿದೆ ಅಂತಾಳೆ ಭಾಗ್ಯ. ಕೊಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಸೀರೆ ಸೆರ್ಗೆ ಪಿನ್ನ ಹಾಕ್ತಾ ಭಾಗ್ಯ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಾನೆ ಆದಿ. ಥ್ಯಾಂಕ್ಸ್ ಅಂತಾಳೆ ಭಾಗ್ಯ ನೆಕ್ಲೆಸ್ ಕಟ್ಟಾಗಿತ್ತಲ್ವಾ, ರೆಡಿ ಮಾಡ್ಕೊಂಡು ಬಿಟ್ರಾ ಅಂತಾನೆ. ಆಗ ತನ್ವಿ ಬಂದು ಅವರಿಬ್ಬರನ್ನ ನೋಡಿ ಸಿಟ್ಟಾಗ್ತಾಳೆ. ಬಂಗಾರಿ ಯಾವಾಗ ಬಂದೆ, ಒಳಗೆ ಬಾ ಅಂತಾಳೆ ಭಾಗ್ಯ. ಬಾ ತನ್ವಿ ಅಂತಾನೆ ಆದಿ. ಆಗ ತನ್ವಿ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ. ಏನಾದಿ ಅವರೇ ಇದು, ಇವಳನ್ನು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಅನಿಸ್ತಿದೆ ಅಂತಾಳೆ ಭಾಗ್ಯ. ಹಾಗೆಲ್ಲ ಏನಿಲ್ಲ, ಎಲ್ಲನೂ ಇವಾಗಲೇ ಸರಿಯಾಗಬೇಕು ಅಂತಂದರೆ ಹೇಗೆ ಹೇಳಿ, ಪೂಜೆ ಒಂದು ಮುಗಿಲಿ, ಎಲ್ಲ ಸರಿ ಹೋಗುತ್ತೆ. ಈಗ ನೀವು ಖುಷಿ ಪಡಬೇಕಾಗಿರೋ ವಿಷಯ ಏನು ಹೇಳಿ? ಪೂಜೆಗೆ ಬರಲ್ಲ ಅಂತ ಹೇಳ್ತಿದ್ದಳು, ಪೂಜೆಗೆ ಬಂದಿದ್ದಾಳೆ ಅಂದರೆ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ. ಬೇಗ ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಿರ್ತೀನಿ ಅಂತಾನೆ ಆದಿ. ಈಚೆ ತನ್ವಿ ವಾಪಸ್ ಹಾಲ್ಗೆ ಬರ್ತಾಳೆ. ಅವಳನ್ನು ನೋಡಿ ಅಕ್ಷತಾ, ಅಲ್ಲ ಒಂದು ಪೂಜೆಗೆ ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಗೊತ್ತಿಲ್ವಾ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂದರೆ ಹಾಗೆ ಬಂದಿದ್ಯಲ್ಲ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನೀವುಗಳು ದೊಡ್ಡವರು, ನೀವುಗಳು ಹೇಳಬೇಕಲ್ವಾ ಅಂತಾರೆ ಅಕ್ಷತಾ. ಆಗ ಪೂಜಾ ತನ್ವಿ ಹತ್ರ ಬಂದು ಡ್ರೆಸ್ ಚೇಂಜ್ ಮಾಡೋಣ ನಡಿ, ನಿನಗೆ ಹೇಳ್ತಿರೋದು ಬಾ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾಳೆ. ಆಗ ಪುರೋಹಿತರು ಏನಿದು, ಪೂಜೆ ಸಂಕಲ್ಪನೆ ಇನ್ನೂ ಮಾಡಿಲ್ಲ, ಹೀಗೆ ಆದರೆ ಖಂಡಿತ ಪೂಜೆ ಫಲ ಸಿಗೋದಿಲ್ಲ ಅಂತಾರೆ. ಅವಳೆಲ್ಲ
ಬರ್ತಾಳೆ. ಸೀರೆ ಸುಟ್ಟಾಕಿದ್ದೀನಲ್ಲ ಅಂತಾಳೆ ಕನ್ನಿಕಾ. ಆಗ ಭಾಗ್ಯ ಆದಿ ಜೊತೆ ಬರ್ತಾಳೆ. ಕನ್ನಿಕಾ ಶಾಕ್ನಿಂದ ನೋಡ್ತಾಳೆ. ಮನೆಯವರೆಲ್ಲ ಖುಷಿಯಿಂದ ನೋಡ್ತಾರೆ. ಅಕ್ಷತಾ ಕನ್ನಿಕಾ ಮುಖ ನೋಡ್ತಾರೆ. ಅಯ್ಯೋ ಇಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕುಸುಮ ದೃಷ್ಟಿ ತೆಗಿತಾರೆ. ಇದೇನಿದು, ನಾನೇನೋ ಅಂದ್ಕೊಂಡ್ರೆ ಇಲ್ಲಿ ಬೇರೇನೋ ಆಗ್ತಿದೆಯಲ್ಲ. ನಾನು ನನ್ನ ಕೈಯಾರೆ ಸೀರೆನ ಸುಟ್ಟಾಕಿದ್ದೆ, ನೆಕ್ಲೆಸ್ಸು ಮುರಿದೋಗಿತ್ತು, ಮತ್ತು ಇವಳು ಹೇಗೆ ಇದನ್ನೆಲ್ಲ ಹಾಕ್ಕೊಂಡು ಬಂದ್ಲು ಅಂತ ಕನ್ನಿಕಾ ಯೋಚನೆ ಮಾಡ್ತಾಳೆ. ಆಗ ತನ್ಮಯ್, ಅಮ್ಮ ಸೂಪರಾಗಿ ಕಾಣಿಸ್ತಿದ್ಯಾ, ಅಪ್ಪ ನೀವು ಅಷ್ಟೇ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅಂತಾನೆ. ಯಾರು ಈ ಹುಡುಗ, ಅದೇನೋ ಅಪ್ಪ ಅಂತಿದ್ದಾನಲ್ಲ ಅಂತ ಒಬ್ಬರು ಹೇಳ್ತಾರೆ. ಭಾಗ್ಯ ಇದ್ದಾಳಲ್ಲ ಅವಳ ಮಗ ಅಂತಾರೆ ಇನ್ನೊಬ್ಬರು. ತನ್ಮಯ್ ಅಮ್ಮನ ಹತ್ರ ಕೂತ್ಕೋತಾನೆ. ತನ್ಮಯ್ ಅಲ್ಲಿ ಕೂತ್ಕೋಬಾರ್ದು, ಬಾಯಿಲಿ ಅಂತಾರೆ ಸುನಂದ. ನಾನಂತೂ ಬರಲ್ಲ, ಇಲ್ಲೇ ಕೂತ್ಕೋತೀನಿ ಅಂತಾನೆ ತನ್ಮಯ್. ಆಗ ತನ್ವಿ ಬಂದು ತನ್ಮಯ್ ಕೆನ್ನೆಗೆ ಹೊಡೆದು, ನೋಡು ತನ್ಮಯ್, ನೀನು ಬಾಯಿ ಮಾತಿಗೆ ಅಪ್ಪ ಅಂದ ಕೂಡಲೇ ಅವರು ನಮ್ಮವರಾಗಲ್ಲ, ಈ ಮನೆಯೂ ನಮ್ಮದಾಗಲ್ಲ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.